ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವರ್ತಕರು ಸಿಡಿದೆದ್ದಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ನ ವಿರುದ್ಧ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಟೀ ಹಾಗೆ ಹಾಲು ಮಾರಾಟವನ್ನ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವರ್ತಕರು. ಟೀ ಹಾಗೆ ಹಾಲು ಮಾರಾಟವನ್ನ ಇವತ್ತು ಬಂದ್ ಮಾಡಲಾಗಿದೆ. ಇದರ ಜೊತೆಗೆ ಶುಕ್ರವಾರ ಬೃಹತ್ ಹೋರಾಟಕ್ಕೂ ಕೂಡ ರೂಪುರೇಷೆಗಳನ್ನ ಸಿದ್ಧಪಡಿಸಲಾಗಿದೆ. ಇಲ್ಲಿ ಬರೋ ಆಟೋದವರು 10 ರೂಪಾಯಿ ಟೀ ಕುಡಿತಾರೆ, 5 ರೂಪಾಯಿ ಬಿಸ್ಕೆಟ್ ತಿಂತಾರೆ. ಎಲ್ಲಿಂದ ಎಲ್ಲ ಕ್ಯಾಶ್ ಒಂದು ಮಾಡ್ತಾರೆ. ಇಲ್ಲಿ ಜಾಸ್ತಿ ವ್ಯಾಪಾರ ಆದ್ರೆ ಅವ್ರು ನೋಟಿಸ್ ಕೊಡ್ತಾರೆ. UPI ಮಾಡಿಸಿದ್ರೆ ಅದು ನೋಟಿಸ್ ಕೊಡ್ತಾರೆ ಅಂತಲ್ಲ ಸರ್. ಆ ನೋಟಿಸ್ ಕೊಟ್ಟರೆ ನಮ್ಮ ದಿನಾಲ ನಡೆದ್ರೆ 500 ರೂಪಾಯಿ ವ್ಯಾಪಾರ ಆಗುತ್ತೆ. ಅದರಲ್ಲಿ ನಾವು GST ಕಟ್ಟಕ್ಕಾಗುತ್ತೆ ಸರ್. ನಾವು ಅದು ಸಿಗೋದೇ ಒಂದೊಂದು ಮಾರಿದ್ರೆ ಡಬ್ಬ ಮಾರಿದ್ರೆ 10 ರೂಪಾಯಿ 5 ರೂಪಾಯಿ ಸಿಗುತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಏನು ಮನವಿ ಮಾಡ್ಕೊಳ್ತೀರಾ? ಇದೆಲ್ಲ ನಾರ್ಮಲ್ ಆಗಿ ಎಲ್ಲರಿಗೂ ಒಂದು ಒಳ್ಳೆ ತರ ಮಾಡಿ ನಿರ್ಧಾರ ತಗೊಬೇಕು ಅಂತ ಇದು ಮಾಡ್ತಿದ್ವಿ. ಪ್ರಕಾಶ್ ಹೇಳಿ ಸರ್, ಏನು ಬಂದ್ರಿ? ಏನಂದ್ರು? ನಮ್ದು ಇದು ಕಲೆಕ್ಷನ್ಗೆ ಇದಿಲ್ಲ ಅಂತ ಫೋನ್ ಪೇ ಎಲ್ಲ ಇದೆ. ಫೋನ್ ಪೇ ಯೂಸ್ ಇಲ್ಲ, ಓನ್ಲಿ ಕ್ಯಾಶ್ ಮಾತ್ರ. ಎಷ್ಟು ತೊಂದರೆ ಆಗುತ್ತೆ ಕ್ಯಾಶ್ ಅಂದ್ರೆ? ಕ್ಯಾಶ್ ಅಂದ್ರೆ ತುಂಬಾ ತೊಂದರೆ. ನಂತರ ದೊಡ್ಡದಾಗ್ತ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವರ್ತಕರು ಸಿಡಿದೆದ್ದಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ನ ವಿರುದ್ಧ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಟೀ ಹಾಗೆ ಹಾಲು ಮಾರಾಟವನ್ನ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವರ್ತಕರು. ಟೀ ಹಾಗೆ ಹಾಲು ಮಾರಾಟವನ್ನ ಇವತ್ತು ಬಂದ್ ಮಾಡಲಾಗಿದೆ. ಇದರ ಜೊತೆಗೆ ಶುಕ್ರವಾರ ಬೃಹತ್ ಹೋರಾಟಕ್ಕೂ ಕೂಡ ರೂಪುರೇಷೆಗಳನ್ನ ಸಿದ್ಧಪಡಿಸಲಾಗಿದೆ. ಇಲ್ಲಿ ಬರೋ ಆಟೋದವರು 10 ರೂಪಾಯಿ ಟೀ ಕುಡಿತಾರೆ, 5 ರೂಪಾಯಿ ಬಿಸ್ಕೆಟ್ ತಿಂತಾರೆ. ಎಲ್ಲಿಂದ ಎಲ್ಲ ಕ್ಯಾಶ್ ಒಂದು ಮಾಡ್ತಾರೆ. ಇಲ್ಲಿ ಜಾಸ್ತಿ ವ್ಯಾಪಾರ ಆದ್ರೆ ಅವ್ರು ನೋಟಿಸ್ ಕೊಡ್ತಾರೆ. UPI ಮಾಡಿಸಿದ್ರೆ ಅದು ನೋಟಿಸ್ ಕೊಡ್ತಾರೆ ಅಂತಲ್ಲ ಸರ್. ಆ ನೋಟಿಸ್ ಕೊಟ್ಟರೆ ನಮ್ಮ ದಿನಾಲ ನಡೆದ್ರೆ 500 ರೂಪಾಯಿ ವ್ಯಾಪಾರ ಆಗುತ್ತೆ. ಅದರಲ್ಲಿ ನಾವು GST ಕಟ್ಟಕ್ಕಾಗುತ್ತೆ ಸರ್. ನಾವು ಅದು ಸಿಗೋದೇ ಒಂದೊಂದು ಮಾರಿದ್ರೆ ಡಬ್ಬ ಮಾರಿದ್ರೆ 10 ರೂಪಾಯಿ 5 ರೂಪಾಯಿ ಸಿಗುತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಏನು ಮನವಿ ಮಾಡ್ಕೊಳ್ತೀರಾ? ಇದೆಲ್ಲ ನಾರ್ಮಲ್ ಆಗಿ ಎಲ್ಲರಿಗೂ ಒಂದು ಒಳ್ಳೆ ತರ ಮಾಡಿ ನಿರ್ಧಾರ ತಗೊಬೇಕು ಅಂತ ಇದು ಮಾಡ್ತಿದ್ವಿ. ಪ್ರಕಾಶ್ ಹೇಳಿ ಸರ್, ಏನು ಬಂದ್ರಿ? ಏನಂದ್ರು? ನಮ್ದು ಇದು ಕಲೆಕ್ಷನ್ಗೆ ಇದಿಲ್ಲ ಅಂತ ಫೋನ್ ಪೇ ಎಲ್ಲ ಇದೆ. ಫೋನ್ ಪೇ ಯೂಸ್ ಇಲ್ಲ, ಓನ್ಲಿ ಕ್ಯಾಶ್ ಮಾತ್ರ. ಎಷ್ಟು ತೊಂದರೆ ಆಗುತ್ತೆ ಕ್ಯಾಶ್ ಅಂದ್ರೆ? ಕ್ಯಾಶ್ ಅಂದ್ರೆ ತುಂಬಾ ತೊಂದರೆ. ನಂತರ ದೊಡ್ಡದಾಗ್ತ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವರ್ತಕರು ಸಿಡಿದೆದ್ದಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ನ ವಿರುದ್ಧ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಟೀ ಹಾಗೆ ಹಾಲು ಮಾರಾಟವನ್ನ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವರ್ತಕರು. ಟೀ ಹಾಗೆ ಹಾಲು ಮಾರಾಟವನ್ನ ಇವತ್ತು ಬಂದ್ ಮಾಡಲಾಗಿದೆ. ಇದರ ಜೊತೆಗೆ ಶುಕ್ರವಾರ ಬೃಹತ್ ಹೋರಾಟಕ್ಕೂ ಕೂಡ ರೂಪುರೇಷೆಗಳನ್ನ ಸಿದ್ಧಪಡಿಸಲಾಗಿದೆ. ಇಲ್ಲಿ ಬರೋ ಆಟೋದವರು 10 ರೂಪಾಯಿ ಟೀ ಕುಡಿತಾರೆ, 5 ರೂಪಾಯಿ ಬಿಸ್ಕೆಟ್ ತಿಂತಾರೆ. ಎಲ್ಲಿಂದ ಎಲ್ಲ ಕ್ಯಾಶ್ ಒಂದು ಮಾಡ್ತಾರೆ. ಇಲ್ಲಿ ಜಾಸ್ತಿ ವ್ಯಾಪಾರ ಆದ್ರೆ ಅವ್ರು ನೋಟಿಸ್ ಕೊಡ್ತಾರೆ. UPI ಮಾಡಿಸಿದ್ರೆ ಅದು ನೋಟಿಸ್ ಕೊಡ್ತಾರೆ ಅಂತಲ್ಲ ಸರ್. ಆ ನೋಟಿಸ್ ಕೊಟ್ಟರೆ ನಮ್ಮ ದಿನಾಲ ನಡೆದ್ರೆ 500 ರೂಪಾಯಿ ವ್ಯಾಪಾರ ಆಗುತ್ತೆ. ಅದರಲ್ಲಿ ನಾವು GST ಕಟ್ಟಕ್ಕಾಗುತ್ತೆ ಸರ್. ನಾವು ಅದು ಸಿಗೋದೇ ಒಂದೊಂದು ಮಾರಿದ್ರೆ ಡಬ್ಬ ಮಾರಿದ್ರೆ
ರೂಪಾಯಿ 5 ರೂಪಾಯಿ ಸಿಗುತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಏನ್ ಮನವಿ ಮಾಡ್ಕೊಂತೀರಾ? ಇದೆಲ್ಲ ನಾರ್ಮಲ್ ಆಗಿ ಎಲ್ಲರಿಗೂ ಒಂದು ಒಳ್ಳೆ ತರ ಮಾಡಿ ನಿರ್ಧಾರ ತಗೊಬೇಕು ಅಂತ ಇದು ಮಾಡ್ತಿದ್ವಿ. ಪ್ರಕಾಶ್ ಹಂಗ್ ಬರ್ತೀನಿ ಹೇಳಿ ಸರ್, ಏನು ಬಂದ್ರಿ, ಏನಂದ್ರು? ನಂದು ಇದು ಕಲೆಕ್ಷನ್ಗೆ ಇದು ಇದಿಲ್ಲ ಅಂತ ಫೋನ್ ಪೇ ಎಲ್ಲ ಇದೆ. ಫೋನ್ ಪೇ ಯೂಸ್ ಇಲ್ಲ, ಓನ್ಲಿ ಕ್ಯಾಶ್ ಮಾತ್ರ. ಎಷ್ಟು ತೊಂದರೆ ಆಗುತ್ತೆ ಬರೀ ಕ್ಯಾಶ್ ಅಂದ್ರೆ? ಕ್ಯಾಶ್ ಅಂದ್ರೆ ತುಂಬಾ ತೊಂದರೆ. ನಂತರ ದೊಡ್ಡದ ಅಂತ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವರ್ತಕರು ಸಿಡಿದೆದ್ದಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ನ ವಿರುದ್ಧ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಟೀ ಹಾಗೆ ಹಾಲು ಮಾರಾಟವನ್ನ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವರ್ತಕರು. ಟೀ ಹಾಗೆ ಹಾಲು ಮಾರಾಟವನ್ನ ಇವತ್ತು ಬಂದ್ ಮಾಡಲಾಗಿದೆ. ಇದರ ಜೊತೆಗೆ ಶುಕ್ರವಾರ ಬೃಹತ್ ಹೋರಾಟಕ್ಕೂ ಕೂಡ ರೂಪುರೇಷೆಗಳನ್ನ ಸಿದ್ಧಪಡಿಸಲಾಗಿದೆ. ಇಲ್ಲಿ ಬರೋ ಆಟೋದವರು 10 ರೂಪಾಯಿ ಟೀ ಕುಡಿತಾರೆ, 5 ರೂಪಾಯಿ ಬಿಸ್ಕೆಟ್ ತಿಂತಾರೆ. ಎಲ್ಲಿಂದ ಎಲ್ಲ ಕ್ಯಾಶ್ ಒಂದು ಮಾಡ್ತಾರೆ. ಇಲ್ಲಿ ಜಾಸ್ತಿ ವ್ಯಾಪಾರ ಆದ್ರೆ ಅವ್ರು ನೋಟಿಸ್ ಕೊಡ್ತಾರೆ. UPI ಮಾಡಿಸ್ಕೊಳ್ಳಿ. UPI ಮಾಡಿಸಿದ್ರೆ ಅದು ನೋಟಿಸ್ ಕೊಡ್ತಾರೆ ಅಂತಲ್ಲ ಸರ್. ಆ ನೋಟಿಸ್ ಕೊಟ್ಟರೆ ನಮ್ಮ ದಿನಾಲ ನಡೆದ್ರೆ 500 ರೂಪಾಯಿ ವ್ಯಾಪಾರ ಆಗುತ್ತೆ. ಅದರಲ್ಲಿ ನಾವು GST ಕಟ್ಟಕ್ಕಾಗುತ್ತೆ ಸರ್. ನಾವು ಅದು ಸಿಗೋದೇ ಒಂದೊಂದು ಒಂದು ಡಬ್ಬ ಮಾರಿದ್ರೆ 10 ರೂಪಾಯಿ 5 ರೂಪಾಯಿ ಸಿಗುತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಏನ್ ಮನವಿ ಮಾಡ್ಕೊಂತೀರಾ? ಇದೆಲ್ಲ ನಾರ್ಮಲ್ ಆಗಿ ಎಲ್ಲರಿಗೂ ಒಂದು ಒಳ್ಳೆ ತರ ಮಾಡಿ ನಿರ್ಧಾರ ತಗೊಬೇಕು ಅಂತ ಇದು ಮಾಡ್ತಿದ್ವಿ. ಪ್ರಕಾಶ್ ಹಂಗ್ ಬರ್ತೀನಿ ಹೇಳಿ ಸರ್, ಏನು ಬಂದ್ರಿ, ಏನಂದ್ರು? ನಂದು ಇದು ಕಲೆಕ್ಷನ್ಗೆ ಇದು ಇದಿಲ್ಲ ಅಂತ ಫೋನ್ ಪೇ ಎಲ್ಲ ಇದೆ. ಫೋನ್ ಪೇ ಯೂಸ್ ಇಲ್ಲ, ಓನ್ಲಿ ಕ್ಯಾಶ್ ಮಾತ್ರ. ಎಷ್ಟು ತೊಂದರೆ ಆಗುತ್ತೆ ಬರೀ ಕ್ಯಾಶ್ ಅಂದ್ರೆ? ಕ್ಯಾಶ್ ಅಂದ್ರೆ ತುಂಬಾ ತೊಂದರೆ. ನಂತರ ದೊಡ್ಡದ ಅಂತ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವರ್ತಕರು ಸಿಡಿದೆದ್ದಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ನ ವಿರುದ್ಧ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಟೀ ಹಾಗೆ ಹಾಲು ಮಾರಾಟವನ್ನ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವರ್ತಕರು. ಟೀ ಹಾಗೆ ಹಾಲು ಮಾರಾಟವನ್ನ ಇವತ್ತು ಬಂದ್ ಮಾಡಲಾಗಿದೆ. ಇದರ ಜೊತೆಗೆ ಶುಕ್ರವಾರ ಬೃಹತ್ ಹೋರಾಟಕ್ಕೂ ಕೂಡ ರೂಪುರೇಷೆಗಳನ್ನ ಸಿದ್ಧಪಡಿಸಲಾಗಿದೆ. ಇಲ್ಲಿ ಬರೋ ಆಟೋದವರು 10 ರೂಪಾಯಿ ಟೀ ಕುಡಿತಾರೆ, 5 ರೂಪಾಯಿ ಬಿಸ್ಕೆಟ್ ತಿಂತಾರೆ. ಎಲ್ಲಿಂದ ಎಲ್ಲ ಕ್ಯಾಶ್ ಒಂದು ಮಾಡ್ತಾರೆ. ಇಲ್ಲಿ ಜಾಸ್ತಿ ವ್ಯಾಪಾರ ಆದ್ರೆ ಅವ್ರು ನೋಟಿಸ್ ಕೊಡ್ತಾರೆ. UPI ಮಾಡಿಸ್ಕೊಳ್ಳಿ. UPI ಮಾಡಿಸಿದ್ರೆ ಅದು ನೋಟಿಸ್ ಕೊಡ್ತಾರೆ ಅಂತಲ್ಲ ಸರ್. ಆ ನೋಟಿಸ್ ಕೊಟ್ಟರೆ ನಮ್ಮ ದಿನಾಲ ನಡೆದ್ರೆ 500 ರೂಪಾಯಿ ವ್ಯಾಪಾರ ಆಗುತ್ತೆ. ಅದರಲ್ಲಿ ನಾವು GST ಕಟ್ಟಕ್ಕಾಗುತ್ತೆ ಸರ್. ನಾವು ಅದು ಸಿಗೋದೇ ಒಂದೊಂದು ಒಂದು ಡಬ್ಬ ಮಾರಿದ್ರೆ 10 ರೂಪಾಯಿ 5 ರೂಪಾಯಿ ಸಿಗುತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಏನ್ ಮನವಿ ಮಾಡ್ಕೊಂತೀರಾ? ಇದೆಲ್ಲ ನಾರ್ಮಲ್ ಆಗಿ ಎಲ್ಲರಿಗೂ ಒಂದು ಒಳ್ಳೆ ತರ ಮಾಡಿ ನಿರ್ಧಾರ ತಗೊಬೇಕು ಅಂತ ಇದು ಮಾಡ್ತಿದ್ವಿ. ಪ್ರಕಾಶ್ ಹಂಗ್ ಬರ್ತೀನಿ ಹೇಳಿ ಸರ್, ಏನು ಬಂದ್ರಿ, ಏನಂದ್ರು? ನಂದು ಇದು ಕಲೆಕ್ಷನ್ಗೆ ಇದು ಇದಿಲ್ಲ ಅಂತ ಫೋನ್ ಪೇ ಎಲ್ಲ ಇದೆ. ಫೋನ್ ಪೇ ಯೂಸ್ ಇಲ್ಲ, ಓನ್ಲಿ ಕ್ಯಾಶ್ ಮಾತ್ರ. ಎಷ್ಟು ತೊಂದರೆ ಆಗುತ್ತೆ ಬರೀ ಕ್ಯಾಶ್ ಅಂದ್ರೆ? ಕ್ಯಾಶ್ ಅಂದ್ರೆ ತುಂಬಾ ತೊಂದರೆ. ನಂತರ ದೊಡ್ಡದ ಅಂತ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವರ್ತಕರು ಸಿಡಿದೆದ್ದಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ನ ವಿರುದ್ಧ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಟೀ ಹಾಗೆ ಹಾಲು ಮಾರಾಟವನ್ನ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವರ್ತಕರು. ಟೀ ಹಾಗೆ ಹಾಲು ಮಾರಾಟವನ್ನ ಇವತ್ತು ಬಂದ್ ಮಾಡಲಾಗಿದೆ. ಇದರ ಜೊತೆಗೆ ಶುಕ್ರವಾರ ಬೃಹತ್ ಹೋರಾಟಕ್ಕೂ ಕೂಡ ರೂಪುರೇಷೆಗಳನ್ನ ಸಿದ್ಧಪಡಿಸಲಾಗಿದೆ. ಇಲ್ಲಿ ಬರೋ ಆಟೋದವರು 10 ರೂಪಾಯಿ ಟೀ ಕುಡಿತಾರೆ, 5 ರೂಪಾಯಿ ಬಿಸ್ಕೆಟ್ ತಿಂತಾರೆ. ಎಲ್ಲಿಂದ ಎಲ್ಲ ಕ್ಯಾಶ್ ಒಂದು ಮಾಡ್ತಾರೆ. ಇಲ್ಲಿ ಜಾಸ್ತಿ ವ್ಯಾಪಾರ ಆದರೆ ಅವ್ರು ನೋಟಿಸ್ ಕೊಡ್ತಾರೆ. UPI ಮಾಡಿಸ್ಕೊಳ್ಳಿ. UPI ಮಾಡಿಸಿದ್ರೆ ಅದು ನೋಟಿಸ್ ಕೊಡ್ತಾರಂತಲ್ಲ ಸರ್. ಆ ನೋಟಿಸ್ ಕೊಟ್ಟರೆ ನಮ್ಮ ದಿನಾಲ ನಡೆದ್ರೆ 500 ರೂಪಾಯಿ ವ್ಯಾಪಾರ ಆಗುತ್ತೆ. ಅದರಲ್ಲಿ ನಾವು GST ಕಟ್ಟಕ್ಕಾಗುತ್ತೆ ಸರ್. ನಾವು ಅದು ಸಿಗೋದೇ ಒಂದೊಂದು ಮಾರೋದು ಡಬ್ಬ ಮಾರಿದ್ರೆ 10 ರೂಪಾಯಿ 5 ರೂಪಾಯಿ ಸಿಗುತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಏನು ಮನವಿ ಮಾಡ್ಕೊಂತೀರಾ? ಇದೆಲ್ಲ ನಾರ್ಮಲ್ ಆಗಿ ಎಲ್ಲರಿಗೂ ಒಂದು ಒಳ್ಳೆ ತರ ಮಾಡಿ ನಿರ್ಧಾರ ತಗೊಬೇಕು ಅಂತ ಇದು ಮಾಡ್ತಿದ್ವಿ. ಪ್ರಕಾಶ್ ಮಾಡ್ತೀನಿ ಹೇಳಿ ಸರ್, ಏನು ಬಂದ್ರಿ, ಏನಂದ್ರು? ನಂದು ಇದು ಕಲೆಕ್ಷನ್ಗೆ ಇದು ಇದಿಲ್ಲ ಅಂತ ಫೋನ್ ಪೇ ಎಲ್ಲ ಇದೆ. ಫೋನ್ ಪೇ ಯೂಸ್ ಇಲ್ಲ, ಓನ್ಲಿ ಕ್ಯಾಶ್ ಮಾತ್ರ. ಎಷ್ಟು ತೊಂದರೆ ಆಗುತ್ತೆ ಬರೀ ಕ್ಯಾಶ್ ಅಂದ್ರೆ? ಕ್ಯಾಶ್ ಅಂದ್ರೆ ತುಂಬಾ ತೊಂದರೆ. ನಂತರ ದೊಡ್ಡದ ಅಂತ ಅವ್ರಿಗೆ ಕೂಡ ಬೇರೆ